ಹಾಯ್, ಇದು ಕ್ರಿಸ್ಮಸ್ ಈವ್ನಿಂಗ್ ಟ್ಯೂಸ್ಡೇ ವ್ಲಾಗ್. ಕ್ರಿಸ್ಮಸ್ ಅಂದರೆ ಡೆಕೋರೇಷನ್ಸ್, ಕೇಕ್, ಲೈಟಿಂಗ್ಸ್ ಇದೇ ನೆನಪಾಗುತ್ತೆ. ಆ್ಯಂಡ್ ನಾನು ಬ್ಯಾಂಗ್ಳೂರಲ್ಲಿದ್ದಾಗ ಕ್ರಿಸ್ಮಸ್ ಬಂದರೆ ಸಾಕು ಎಲ್ಲ ಮಾಲ್ಗೂ ವಿಸಿಟ್ ಕೊಡ್ತಾ ಇದ್ದೆ ಡೆಕೋರೇಷನ್ ನೋಡೋದಕ್ಕೆ ಅಂತಾನೆ. ಆ್ಯಂಡ್ ನನ್ನ ಫೇವ್ರೆಟ್ ಕೇಕ್ ಬಂದುಬಿಟ್ಟು ಪ್ಲಮ್ ಕೇಕ್ ಮಾಡ್ತಾ ಇದ್ದೀನಿ ಇವತ್ತು. ಯಾರೆಲ್ಲ ನಂತರ ಎಗ್ಲೆಸ್ ಪ್ಲಮ್ ಕೇಕ್ ತಿನ್ನಬೇಕಂತ ಇಷ್ಟಪಡ್ತೀರಾ ಆ್ಯಂಡ್ ಅವ್ರಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಇದು ಕೂಡ ವೀಟ್ ಕೇಕ್ ಆ್ಯಂಡ್ ನೋ ಆಲ್ಕೋಹಾಲ್ ಕೇಕ್. ಸೊ ಡೆಫಿನೆಟಾಗಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿ ವರ್ಷನ್ ಆಫ್ ಪ್ಲಮ್ ಕೇಕ್. ನನಗೆ ಕ್ರಿಸ್ಮಸ್ ಡೆಕೋರೇಷನ್ ಅಂದರೆ ತುಂಬಾ ಇಷ್ಟ. ಹೀಗಾಗಿ ನಮ್ಮ ಮನೆಯಲ್ಲಿ ಒಂದು ಪುಟಾಣಿ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಕ್ಯೂಟಾಗಿ ಅನಿಸ್ತಾ ಇತ್ತು ನನಗೆ. ಚಿಕ್ಕ ಸಾಂಟಾ ಕ್ಲಾಸ್ ತಗೊಂಡು ಬಂದಿದ್ವಿ ಆ್ಯಂಡ್ ಈ ಥರ ಹತ್ತಿಯಿಂದ ಸ್ನೋ ಎಲ್ಲ ಮಾಡಿಬಿಟ್ಟು ಪುಟಾಣಿ ಗಿಫ್ಟ್ಸು ಇದೆಲ್ಲ ಕ್ಯೂಟಾಗಿ ಅನಿಸ್ತಾ ಇತ್ತು. ಸ್ಮಾಲ್ ಕ್ರಿಸ್ಮಸ್ ಟ್ರೀ. ಎನಿವೇ, ಎಲ್ಲರಿಗೂ ಮೇರಿ ಕ್ರಿಸ್ಮಸ್. ಆ್ಯಂಡ್ ಯಾರೆಲ್ಲ ಹೆಲ್ದಿ ವರ್ಷನ್ ಆಫ್ ಕೇಕ್ ತಿನ್ನಬೇಕಂತ ಇಷ್ಟಪಡ್ತೀರಾ, ನೋ ಮೈದಾ, ನೋ ಶುಗರ್, ನೋ ಆಲ್ಕೋಹಾಲ್, ಡೆಫಿನೆಟ್ಲಿ ಈ ಕೇಕ್ನ ಟ್ರೈ ಮಾಡಿ. ಇದು ವಿತೌಟ್ ಅವನ್ ಕೂಡ ಮಾಡಿರೋದು ನಾನು. ಕಾಲು ಬಟ್ಲಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಬಾದಾಮಿ ಮತ್ತು ಗೋಡಂಬಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ಅದೆಲ್ಲ ಹಾಕೋಬೋದು. ಅದ್ರ ಜೊತೆ ಒಂದು 2 ಸ್ಪೂನಷ್ಟು ಟೂಟಿ ಫ್ರೂಟಿ, ಹಾಗೆ ಒಂದು 2 ಸ್ಪೂನಷ್ಟು ಡ್ರೈ ಗ್ರೇಪ್ಸ್ ತೊಗೊಂಡಿದ್ದೀನಿ. ಅದ್ರ ಜೊತೆ ನೀವು ಗೋಲ್ಡನ್ ಗ್ರೇಪ್ಸ್ ಕೂಡ ಹಾಕೋಬೋದು. ಹಾಗೆ ಒಂದು ಸ್ವಲ್ಪ ಡೇಟ್ಸ್ ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಫ್ರೆಶ್ ಆರೆಂಜ್ ಜ್ಯೂಸಲ್ಲಿ ನಾನು 1 ಅವರ್ ಸೋಕ್ ಮಾಡಿ ಇಡ್ತೀನಿ. ಆರೆಂಜ್ ಜ್ಯೂಸ್ ಬದಲು ಗ್ರೇಪ್ ಜ್ಯೂಸಲ್ಲಿ ಕೂಡ ಓವರ್ ನೈಟ್ ಸೋಕ್ ಮಾಡಿ ಇಡ್ಬೋದು ಡ್ರೈ ಫ್ರೂಟ್ಸ್ನ. ಇದ್ರ ಜೊತೆ ನೀವು ವಾಲ್ನಟ್ ಅಥವಾ ಬೇರೆ ಯಾವುದೇ ಥರದ ಡ್ರೈ ಫ್ರೂಟ್ಸ್ ಕೂಡ ಮಿಕ್ಸ್ ಮಾಡ್ಕೋಬೋದು. ಒಂದು ಕಾಲು ಬಟ್ಲಷ್ಟು ಎಣ್ಣೆ ತೊಗೊಳ್ತಾ ಇದ್ದೀನಿ ಒಂದು ಬೌಲಲ್ಲಿ. ಮಿಕ್ಸಿಂಗ್ ಬೌಲ್ಗೆ ಎಣ್ಣೆ ಮತ್ತು ಒಂದು ಸ್ವಲ್ಪ ಹಾಲು ಹಾಕ್ಕೋಬೇಕು, ಕಾಲು ಬಟ್ಲಷ್ಟು ಹಾಲು. ಆ್ಯಂಡ್ ಇಲ್ಲಿ ನಾನು ಮುಕ್ಕಾಲು ಬಟ್ಲಷ್ಟು ಬ್ರೌನ್ ಶುಗರ್ ತೊಗೊಳ್ತಾ ಇದ್ದೀನಿ. ಸಕ್ಕರೆ ಕರಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆನ ಬೇಕಂದರೆ ಕ್ಯಾರಮಲೈಸ್ ಕೂಡ ಮಾಡಿ ಹಾಕ್ಕೋಬೋದು. ಇಲ್ಲಿ ನಾನು 2 ಬಟ್ಲಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಆಲ್ರೆಡಿ ನಾನು ಸಾಣಿಸಿಟ್ಕೊಂಡಿದ್ದೆ. ಇದಕ್ಕೆ 1 ಸ್ಪೂನಷ್ಟು ಸಿನ್ನಮಮ್ ಪೌಡರ್ ಹಾಕ್ಕೋಬೇಕು. ಹಾಗೆ ನಟ್ಮೆಗ್ ಪೌಡರ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಜಸ್ಟ್ ಸಿನ್ನಮಮ್ ಪೌಡರ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಬರಲಿ ಅಂತ, ನನ್ನ ಮಗಳಿಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಆಗುತ್ತೆ, ಹಾಗಾಗಿ ಕೋಕೋ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಇದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ ಆ್ಯಂಡ್ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಎಲ್ಲಾದರೂ ಒಂದು ಸ್ವಲ್ಪ ಗಟ್ಟಿಯಾಗಿ ಅನ್ನಿಸ್ತಾ ಇದ್ದರೆ ಅವಾಗವಾಗ ಹಾಲನ್ನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೋಕ್ ಆಗಿರೋ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೇಕ್ ಬ್ಯಾಟರ್ ರೆಡಿ ಆಯಿತು. ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಬೆಟರ್ ಆಗಿರುತ್ತೆ. ನಾನಿಲ್ಲಿ ಕೇಕ್ ಟಿನ್ಗೆ ಬಟರ್ ಪೇಪರ್ ಹಾಕಿದ್ದೀನಿ. ಸಪೋಸ್ ಬಟರ್ ಪೇಪರ್ ಇಲ್ಲ ಅಂದರೆ ಆಯಿಲ್ನ ಗ್ರೀಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಫ್ಲೋರ್ನ ಡಸ್ಟ್ ಮಾಡಿ ಕೂಡ ನೀವು ಕೇಕ್ ಬ್ಯಾಟರ್ ಹಾಕಿದ್ರೆ ಬ್ಯಾಟರ್ ಸ್ಟಿಕ್ ಆಗಲ್ಲ, ಈಸಿಯಾಗಿ ಬರುತ್ತೆ. ಆ್ಯಂಡ್ ನಾನು ಮೇಲೆ ಇಲ್ಲಿ ಸ್ವಲ್ಪ ಡೆಕೋರೇಷನ್ಗೆ ಅಂತ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೆಲ್ಲನೂ ಹಾಕೋಬೋದು, ಈವನ್ ಚೆರಿ ಕೂಡ ಹಾಕೋಬೋದು. ಇವಾಗ 1-2 ಸರಿ ಟ್ಯಾಪ್ ಮಾಡಿ ಪ್ರೀ ಹೀಟ್ ಮಾಡಿರೋ ಕಡಾಯಿಯಲ್ಲಿ ನಾನು ಕೇಕ್ ಟಿನ್ನ ಇಡ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಒಂದು ತವ ಇಟ್ಬಿಟ್ಟು ಅದ್ರ ಮೇಲೆ ನಾನು ಕಡಾಯಿ ಇಟ್ಟು ಪ್ರೀ ಹೀಟ್ ಮಾಡಿದ್ದೆ. ಇವಾಗ ಲಿಡ್ ಕ್ಲೋಸ್ ಮಾಡಿ 1 ಅವರ್ ಬೇಕ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೆ, ಹೀಗಾಗಿ ನನಗೆ 1 ಅವರ್ ಬೇಕಾಯಿತು. 1 ಅವರ್ ಆದಮೇಲೆ ನಾನು ಈ ರೀತಿ ಚೆಕ್ ಮಾಡಿ ನೋಡಿದಾಗ ಹಿಟ್ಟು ಅಂಟ್ಕೊಂಡಿರಲಿಲ್ಲ, ಹಾಗಾಗಿ ಕ್ಲೀನಾಗಿ ಬೇಕಾಗಿದೆ ಅಂತ ಅರ್ಥ. ಇವಾಗ ನಮ್ಮ ಹೆಲ್ದಿ ವರ್ಷನ್ ಆಫ್ ಪ್ಲಮ್ ಕೇಕ್ ರೆಡಿ ಆಯಿತು. ಡೆಫಿನೆಟ್ಲಿ ಮೈದಾ ಹಿಟ್ಟಿಗೂ ಮತ್ತು ಗೋಧಿ ಹಿಟ್ಟಿಗೂ ಟೇಸ್ಟ್ ತುಂಬಾ ಡಿಫರ್ ಆಗುತ್ತೆ, ಬಟ್ ಗೋಧಿ ಹಿಟ್ಟು ತುಂಬಾ ಒಳ್ಳೆಯದು. ಆ್ಯಂಡ್ ನಾನಿಲ್ಲಿ ಯಾವುದೇ ರೀತಿ ರಿಫೈನ್ಡ್ ಆಯಿಲ್ ಆಗಲಿ ಅಥವಾ ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್, ಆಲ್ಕೋಹಾಲ್, ಎಗ್ ಏನೂ ಹಾಕಿಲ್ಲ. ಹೀಗಾಗಿ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗೇ ಆಗುತ್ತೆ, ಬಟ್ ಇದೊಂದು ಹೆಲ್ದಿ ವರ್ಷನ್, ಹೆಲ್ದಿ ಕೇಕ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಮೇರಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ಹಾಲಿಡೇಸ್. ಟೇಕ್ ಕೇರ್.